ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಆ್ಯಕ್ಚುಲಿ ವ್ಲಾಗ್ ಮಾಡಬೇಕಂತ ವ್ಲಾಗ್ ಮಾಡ್ತಾ ಇರೋದಲ್ಲ ಗೈಸ್. ಸಾರಿ ಕಂಟಿನ್ಯೂಸ್ ಆಗಿ ನನಗೆ ಯೂಟ್ಯೂಬಲ್ಲಿ ಕನ್ಸಿಸ್ಟೆಂಟಾಗಿ ಇರೋಕ್ಕೆ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ಈ ವ್ಲಾಗ್ನ ಕ್ಯಾಪ್ಚರ್ ಮಾಡಲೇಬೇಕು ಅಂತ ಪ್ಲ್ಯಾನ್ ಮಾಡಿ ಮಾಡ್ತಾ ಇರೋದು. ಇದು ಇವತ್ತಿನ ವ್ಲಾಗ್ ಬಂದು ತುಂಬ ಸ್ಪೆಷಲ್ ವ್ಲಾಗ್. ಇವತ್ತು ನನ್ನ ಕಸಿನ್ ಸಿಸ್ಟರ್ ಬರ್ಡೇ. ಓಕೆ, ಸೊ ನಾವು ಅದನ್ನ ಸರ್ಪ್ರೈಸ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅವ್ರು ಯಾವಾಗಲೂ ಹೇಳ್ತಿದ್ರು ನನ್ನ ಬರ್ಡೇಗೆ ಇದುವರೆಗೂ ನಂಗೆ ಯಾರೂ ಸರ್ಪ್ರೈಸ್ ಮಾಡಿಲ್ಲ. ಗಿಫ್ಟ್ಸ್ ಕೊಟ್ಟಿರ್ಬೋದು, ಬಟ್ ವಾವ್ ಅಂತ ಫುಲ್ ಅವ್ರಿಗೆ ಗೊತ್ತೇ ಇಲ್ದಿರೋ ಥರ ಪ್ಲ್ಯಾನ್ ಮಾಡಿ ಸರ್ಪ್ರೈಸ್ ಯಾರೂ ಕೊಟ್ಟಿಲ್ಲ ಅಂತ ಹೇಳ್ತಿದ್ರು. ಸೊ ನಾವಿವತ್ತು ಅವ್ರಿಗೆ ಸರ್ಪ್ರೈಸ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಕ್ಚುಲಿ ಪ್ಲ್ಯಾನ್ ಬಂದು ನಮ್ಮ ಅತ್ತಿಗೆ ಮತ್ತು ಅಕ್ಕಂದು. ಸೊ ಈ ಟೈಮೇ ಯಾಕೆ ಅಂತ ಅಂದರೆ, ಹೇಗೋ ನನ್ನ ಕಸಿನ್ ಸಿಸ್ಟರ್ ಕೂಡ ಬಂದಿದ್ದರು. ಸೊ ಅವರು ಮತ್ತು ನಮ್ಮ ಅತ್ತಿಗೆ ಸೇರಿ ಈ ಥರ ಪ್ಲ್ಯಾನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು. ಅವ್ರಿಗೆ ಮೇನ್ ಕ್ರೆಡಿಟ್ಸ್ ಹೋಗಬೇಕು. ಅದಾದಮೇಲೆ ಈಗ ಚಿಕ್ಕದಾಗಿ ಸ್ಟಾರ್ಟ್ ಆಯಿತು ಪ್ಲ್ಯಾನು, ಫುಲ್ ದೊಡ್ಡದಾಗಿದೆ. ನಾವೇನು ಅಂದ್ಕೊಂಡಿದ್ದೀವಿ ಅಂತ ಅಂದರೆ, ಅವ್ರು ಬರ್ತಾರೆ. ಈಗ ಅವ್ರಿಗೇನು ಹೇಳಿರೋದು ಅಂದರೆ, ಆ್ಯಕ್ಚುಲಿ ಎಲ್ಲ ಬರ್ತಾರೆ, ಅವ್ರ ಫ್ಯಾಮಿಲಿಯವರೆಲ್ಲ ಸೇರಿ ಮಾಡಿಸ್ತಾ ಇರೋದು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ಇದಂಗಿದೆಯಲ್ಲಪ್ಪೇ. ನಾನು ಅವ್ರನ್ನ ಕರೆದಿದ್ದೀನಿ, ಅಕ್ಕ ಬನ್ನಿ ಮೀಟ್ ಮಾಡೋಣ, ನಾನು ನನ್ನ ಅಕ್ಕ ಮತ್ತು ನನ್ನ ಕಸಿನ್ ಸಿಸ್ಟರ್ ಮೀಟ್ ಮಾಡೋಣ ಅಂತ ಕರೆದಿದ್ದೀನಿ. ಸೊ ಅವ್ರು ಏನು ಅಂದ್ಕೊಂಡಿದ್ದಾರೆ, ನಾವು 3 ಜನ ಹೊರಗೆ ಹೋಗೋಕೆ ನಾನು ಅವ್ರನ್ನ ಕರಿತಾ ಇದ್ದೀನಿ ಮೀಟ್ ಮಾಡೋಕ್ಕೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಆ ಥರ ಪ್ಲ್ಯಾನಿಂಗಲ್ಲಿ ಅವ್ರು ಬರ್ತಾರೆ. ಆ್ಯಕ್ಚುಲಿ ನಾವು ಫ್ಯಾಮಿಲೀಲಿ ಅವ್ರ ಅಪ್ಪ ಅಮ್ಮಂಗೂ ಕೂಡ, ಅಂದರೆ ನನ್ನ ದೊಡ್ಡಪ್ಪ ದೊಡ್ಡಮ್ಮ ಕೂಡ ಬರ್ತಾ ಇದ್ದಾರೆ. ಆದರೆ ಅವರು ಮನೆಯಿಂದ ಬೇರೆ ಕಡೆಗೆ ಹೋಗಬೇಕು ಅಂತ ಹೇಳಿ ಸೆಲೆಬ್ರೇಷನ್ ಪ್ಲೇಸಿಗೆ ಬರ್ತಾರೆ. ನಾವು ಮಾಮೂಲಿ ಪ್ರೈವೇಟ್ ಹಾಲ್ನ ಬುಕ್ ಮಾಡಿದ್ದೀವಿ, ಬೇರೆ ಏನೇನೋ ಪ್ಲ್ಯಾನ್ ಮಾಡಿದ್ವಿ. ಫೈನಲಿ ಇದಕ್ಕೆ ಫಿಕ್ಸ್ ಆದ್ವಿ. ನಾವು ಹೆವೆನ್ ಜಾಯ್ ಆಫ್ ಸೆಲೆಬ್ರೇಷನ್ ರಮಾವಿಲಾಸ್ ರೋಡಿಗೆ ಹೋಗ್ತಾ ಇರೋದು. ಸೊ ನಾನೇನು ಪ್ಲ್ಯಾನ್ ಮಾಡಿದಂದರೆ, ಅವ್ರಿಗೆ ನನ್ನ ರೂಮಿಗೆ ಬರೋಕ್ಕೆ ಹೇಳಿದ್ದೀನಿ. ಅವರು ನನ್ನ ರೂಮಿಗೆ ಬರ್ತಾರೆ, ನನ್ನ ಅಕ್ಕ ಕೂಡ ನನ್ನ ರೂಮಿಗೆ ಬರ್ತಾಳೆ. ಸೊ ಅವರೇನು ಅನ್ಕೋತಾರೆ, ನಾವು 3 ಮೆಂಬರ್ಸ್ ಹೊರಗೆ ಹೋಗ್ತೀವಿ ಇಲ್ಲಿಂದ ಅಂತ. ನಾವು ಇಲ್ಲಿಂದ ಹೋಗೋದು ಸೆಲೆಬ್ರೇಷನ್ ಪ್ಲೇಸ್ಗೆ. ಬಟ್ ಅಲ್ಲಿ ನಾವು ಹೋಗೋಕ್ಕೂ ಮುಂಚೆನೇ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದು ಸರ್ಪ್ರೈಸ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿರ್ತಾರೆ. ಸೊ ಇದು ಈಗಿನ ಪ್ಲ್ಯಾನ್. ಬಟ್ ಒಂದು ಪ್ರಾಬ್ಲಮ್ ಆಗಿದೆ, ನಾವು ಬುಕ್ ಮಾಡಿರೋದು 7 to 8:30. ಈಗ ಆಲ್ರೆಡಿ 7 o'clock ಆಗಿದೆ. ನಾವು ಗೊತ್ತಿತ್ತು ಲೇಟಾಗೆ ಹೋಗ್ತೀವಿ ಅಂತ. ಸೊ 7 to 8:30 ಬುಕ್ ಮಾಡಿದ್ವಿ, 1 hour ಆದರೂ ಸಾಕು ಅಂತ. ನನ್ನ ಕಸಿನ್ ಸಿಸ್ಟರ್ ಬೆಟ್ಟಕ್ಕೆ ಹೋಗಿ ಇನ್ನೂ ಬೆಟ್ಟದಲ್ಲೇ ಇದ್ದಾರೆ. ಅವರು ಬೆಟ್ಟದಿಂದ ಮನೆಗೆ ಹೋಗಿ ಅಲ್ಲಿಂದ ನನ್ನ ರೂಮ್ ಹತ್ರ ಬರಬೇಕು. ಅವ್ರ ಮನೆಗೂ ನನ್ನ ರೂಮ್ಗೂ ಫುಲ್ ದೂರ ಗೈಸ್, ಅದು ಆ ಎಂಡ್ ಇದು ಈ ಎಂಡ್. ಸೊ ಏನು ಡಿಸಾಸ್ಟರ್ ಆಗ್ಬೋದು ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಅಂದ್ಕೊಂಡಂಗೆ ಆದರೆ, ಎಲ್ಲ ಪ್ಲ್ಯಾನು ವರ್ಕೌಟ್ ಆದರೆ ಡೆಫಿನೆಟ್ಲಿ ಅವ್ರು ಸರ್ಪ್ರೈಸ್ ಆಗ್ತಾರೆ. ಬಟ್ ವರ್ಕ್ ಆಗದೆ ಇದ್ದರೆ ಅವ್ರಿಗಿಂತ ಫಸ್ಟ್ ಬೇಜಾರು ನನಗೆ ಆಗಿರುತ್ತೆ. ಬಿಕಾಸ್ ಯಾರು ಸರ್ಪ್ರೈಸ್ ಮಾಡಿಲ್ಲ ಅಂತ ಅವ್ರು ಹೇಳಿ ಬೇಜಾರು ಮಾಡ್ಕೊಂಡಿರೋದಕ್ಕೆ ಸರ್ಪ್ರೈಸ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಅದು ವರ್ಕ್ ಆಗಲಿಲ್ಲ ಅಂದರೆ ಸೊ ಬೇಜಾರಾಗೇ ಆಗುತ್ತೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಗಾಯ್ಸ್. ನೋಡೋಣ ಏನಾಗುತ್ತೆ ಗೈಸ್. ಆಲ್ಸೋ ಏನಂದರೆ, ಇದನ್ನು ಆರ್ಡರ್ ಮಾಡಿದ್ದೀನಿ. ಆ್ಯಕ್ಚುಲಿ ಫಸ್ಟ್ ಅಂದ್ಕೊಂಡೆ ರಿಯಲ್ ಫ್ಲವರ್ಸ್ ಕೊಡೋಣ ಅಂತ. ಬಟ್ ರಿಯಲ್ ಫ್ಲವರ್ಸು ಆಮೇಲೆ ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಕೊಂಡೆ. ಈಗ ಡಿಫ್ರೆಂಟ್ ಮೈಂಡ್ಸೆಟ್ ಇರುತ್ತೆ. ನನಗಾದರೆ, ನನಗೆ ಯಾವ ಥರ ಅಂದರೆ, ವೇಸ್ಟ್ ಆದರೂ ಇಟ್ಸ್ ಓಕೆ, ಆ ಟೈಮಲ್ಲಿ ನಮ್ಗೆ ಹೇಗೆ ಫೀಲ್ ಆಗುತ್ತೆ ಹಂಗೆ. ಬಟ್ ಅವ್ರಿಗೆ ಹೇಗೆ ಫೀಲ್ ಆಗುತ್ತೋ ಏನು, ಅವ್ರು ಯಾವ ಥರ ಥಿಂಕ್ ಮಾಡ್ತಾರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಏನು ಒಂದು ಸ್ಪೆಷಾಲಿಟಿ ಅಂದರೆ ಇದರಲ್ಲಿ, ಸಿ ದಿಸ್ ಒನ್, ಇದು ಸ್ಪ್ರೇ. ಓಕೆ, ಈ ಸ್ಪ್ರೇನ ಇದ್ರ ಮೇಲೆ ಮಾಡಿದ್ರೆ ಇಟ್ ಸ್ಮೆಲ್ಸ್ ಸೋ ಗುಡ್. ಅದು ಬಿಟ್ಟು ದಿಸ್ ಒನ್, ದಿಸ್ ಈಸ್ ಅ ಸೀಡ್ ಕಾರ್ಡ್, ಯು ಕ್ಯಾನ್ ರೀಡ್ ದಿಸ್. ಸೊ ಇದನ್ನ ಸಾಯಿಲಲ್ಲಿ ಹಾಕಿ
ಬೆಳೆಸಿದ್ರೆ ದಿಸ್ ವಿಲ್ ಬಿಕಮ್ ಅ ಪ್ಲಾಂಟ್. ನನಗೆ ಒಂದು ಗೊತ್ತಿತ್ತು, ಈ ಥರದ್ದೆಲ್ಲ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ನಮ್ಮ ಅಣ್ಣನ ಮದುವೆ ಆದಾಗಲೂ ಕೂಡ ಅವ್ರು ಇದೇ ಥರ ಥಿಂಗ್ಸ್ನ ಚೂಸ್ ಮಾಡಿದರು. ಸೊ ನನಗೆ ಒಂದಂತೂ ಗೊತ್ತಿತ್ತು, ಇದನ್ನು ತರಿಸಿದ್ರೆ ಶಿ ವಿಲ್ ಡೆಫಿನೆಟ್ಲಿ ಬಿ ಹ್ಯಾಪಿ ಅಂತ. ಸ್ಮಾಲ್ ಥಿಂಗ್ ಇರ್ಬೋದು, ಬಟ್ ಸಮಥಿಂಗ್ ಸ್ಪೆಷಲ್. ಆಮೇಲೆ ನಾನು ಮತ್ತು ನನ್ನ ಅಕ್ಕ ವಿ ಹ್ಯಾವ್ ರಿಟನ್ ಅ ಹ್ಯಾಂಡ್ ರಿಟನ್ ಲೆಟರ್ ಆಲ್ಸೋ. ರಿಟನ್ ಲೆಟರ್ ಆಲ್ಸೋ. ಸೊ ಅದನ್ನ ಹ್ಯಾಂಡ್ ರಿಟನ್ ಲೆಟರ್, ಸಾರಿ ಗೈಸ್ ಏನು ಮಾತಾಡ್ತಾ ಇದ್ದೀನಿ, we have written a handwritten letter. Written ಅಂದ್ರೆ handwritten letter. ಜಲಿಯನ್ವಾಲಾ ಬಾಗ್ ಜಲಿಯನ್ವಾಲಾ ಬಾಗ್ ಅದಕ್ಕಿನ್ನ ಬಹಳ ಹೀನವಾದಂತ ಪರಿಸ್ಥಿತಿ. ಓಕೆ, ಹ್ಯಾಂಡ್ ರಿಟನ್ ಲೆಟರ್ನ ನಾನು ನನ್ನ ಅಕ್ಕ ಇದ್ರ ಒಳಗೆ ಇಟ್ಬಿಟ್ಟು ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ವೆನ್ ಶಿ ಕಮ್ಸ್ ಹಿಯರ್, ಡೋರ್ ಓಪನ್ ಮಾಡಿ ಬಂದಾಗ ಇದ್ರೊಳಗೆ ಅದ್ರ ಜೊತೆ ಹ್ಯಾಂಡ್ ರಿಟನ್ ಲೆಟರ್ ಇಡೋಣ ಅಂತ. ವೈ ಹ್ಯಾಂಡ್ ರಿಟನ್ ಲೆಟರ್ ಅಂದರೆ ಅವ್ರಿಗೆ ಮೇಯ್ನಾಗಿ ಈ ಥರ ಹ್ಯಾಂಡ್ ಮೇಡ್ ಎಫರ್ಟ್ಸ್ ಹಾಕಿ ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ. ಅದು ಚೆನ್ನಾಗಿರಲಿ ಬಿಡಲಿ ಅದು ಸೆಕೆಂಡ್ರಿ, ಬಟ್ ಅವ್ರು ನನಗೆ ಒಂದ್ಸಲ ಹೇಳಿದರು, ಅದನ್ನು ನೆನಪಿಟ್ಕೊಂಡು ಲೆಟರ್ನ ಬರ್ತಿರೋದು. ಆಲ್ಸೋ ನನಗೆ ಕೂಡ ಮೆಸೇಜಸಲ್ಲಿ ಲಾಂಗ್ ಮೆಸೇಜ್ ಎಲ್ಲ ಟೈಪ್ ಮಾಡೋಕ್ಕಿಂತ ಐ ಲೈಕ್ ಥಿಂಗ್ಸ್ ಲೈಕ್ ದಿಸ್, ಹ್ಯಾಂಡ್ ರಿಟನ್ ಲೆಟರ್ಸ್ ಇರ್ಬೋದು, ಈ ಥರ ಎಲ್ಲ. ಬಿಕಾಸ್ ಅದರಲ್ಲಿ ನಾವು ನಮ್ಮ ಥಾಟ್ಸ್ನ ಎಕ್ಸ್ಪ್ರೆಸ್ ಮಾಡ್ತೀವಿ, ಸ್ಪೆಷಲ್ ಆಗಿರುತ್ತೆ, ಅದು ಸ್ವಲ್ಪ ಎಫರ್ಟ್ಸ್ ಜಾಸ್ತಿ ಹಾಕ್ತೀವಲ್ಲ ಅದಕ್ಕೆ. ಬಟ್ ಅವ್ರು ಸರ್ಪ್ರೈಸ್ ಆಗ್ತಾರಾ ಇಲ್ವಾ ಅನ್ನೋದೇ ದೊಡ್ಡ ಕ್ವೆಶನ್ ಈಗ ಗೈಸ್. ಅದು ಬಂದು ನೋಡಬೇಕು. ಬಟ್ ಐ ಡೆಫಿನೆಟ್ಲಿ ಲವ್ಡ್ ದಿಸ್ ಸೋ ಮಚ್. ಇಷ್ಟು ಪ್ರಿಟಿ ಇದೆ ಅಂದರೆ ಆ್ಯಕ್ಚುಲಿ ಕ್ಯಾಮ್ರಾಗಿಂತ ಇದು ಎತ್ತಕ್ಕಾಗಲ್ಲ ಗೈಸ್, ಇಷ್ಟೇ ಬರೋದು, ಟೈ ಆಗಿದೆ, ಅವ್ರಿಗೆ ಬರಲಿ ಅವ್ರದ್ದಿದು. ಇಟ್ಸ್ ವೆರಿ 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 ಪ್ರಿಟಿ, ಡ್ಯಾಮ್ ಪ್ರಿಟಿ ಗೈಸ್. ಸೊ ಗೈಸ್, ಚೇಂಜ್ ಇನ್ ಪ್ಲ್ಯಾನ್ ಈಗ ಏನಂದರೆ, ಇಟ್ಸ್ ಆಲ್ರೆಡಿ 7:20, 7:30 ಆದರೂ ಅವ್ರು ಬಂದಿಲ್ಲ, ನಾನು ಹೋಗಿಲ್ಲ. ಸೊ ಏನಂದರೆ ಅವ್ರಿಗೆ ನಾನು ಹೇಳ್ತೀನಿ, ಬಿಕಾಸ್ ಅದೇ ರೋಡ್ ಹತ್ರ ಡಾಲ್ಫಿನ್ ಇದೆ, ಆ ಡಾಲ್ಫಿನ್ ಹತ್ರ ಬನ್ನಿ ಅಂತ ಹೇಳ್ತೀನಿ. ಅವ್ರಿಗೆ ಅನ್ಕೋತಾರೆ, ಓ ಡಾಲ್ಫಿನಲ್ಲಿ ಮೀಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಅಂತ ಅನ್ಕೋತಾರೆ. ಸೊ ಅವ್ರು ಡಾಲ್ಫಿನ್ ಹತ್ರ ಬರ್ತಾರೆ, ನಾವು ಅಷ್ಟರಲ್ಲಿ ಇಲ್ಲಿಂದ ಆ ಲೊಕೇಶನ್ಗೆ ಹೋಗ್ಬೇಕು. ಈಗ ಇದೇ ಒಂದು ದೊಡ್ಡ ಟಾಸ್ಕ್. ದಿಸ್ ಥಿಂಗ್ಸ್ ಆರ್ ನಾಟ್ ಗೋಯಿಂಗ್ ದ ವೇ ಐ ಥಾಟ್, ಅಥವಾ ಪ್ಲ್ಯಾನ್ ಮಾಡ್ದಂಗೆ ಆಗಲ್ಲ. ಡಿಟ್ಟು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಗೊತ್ತು, ಬಟ್ ಅಂದ್ಕೊಂಡಂಗೆ ಆಗಬೇಕು ನನಗೆ, ಅದಾಗ್ತಾ ಇಲ್ಲ. ಹೋಪ್ಫುಲಿ ಅವ್ರು ಸರ್ಪ್ರೈಸ್ ಆಗಬೇಕು, ನಂಗೆ ಅವ್ರು ಮೇನ್ ಸರ್ಪ್ರೈಸ್ ಆಗಬೇಕು, ಟೈಮ್ ಕನ್ಸ್ಟೆನ್ಸ್ ಇರಬಾರ್ದು ಅಷ್ಟೇ ಗೈಸ್. ಈಗ ಮೇನ್ ಇರೋದೇ ಅದು ಒಂದು ಆಗ್ಬಿಟ್ರೆ ಸಾಕು. ಚಿಮ್ಮುತ್ತಿದೆವಲ್ಲ ಅವಳು ಜಾಗವಲ್ಲ, ಚಿಗುರಿ ಮೆಲ್ಲ ಮೆಲ್ಲ ಕೂಗಿಲೆ ಗಾನವೆಲ್ಲ ಚಿಮ್ಮುತ್ತಿದೆ. ರಾಧೆ 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 ರಾಧೆ. ಅಲ್ಲಿ ಮೇಲೊಬ್ರು ಅವ್ರಲ್ಲಿ ವಿಡಿಯೋದಲ್ಲಿ ಬಂದಿಲ್ಲ. ನಕ್ಕರೆ ಸೇರಿದ ಹಾಗೆ ಸಾವಿರ ಶುಭ ಶಕುನ, ಮಾತಿನ ಲಹರಿಯೇ ಒಂದು ಸುಂದರ ಸವಿಗಾನ. ಬೆಳ್ಳಿ ಮೋಡ ಇವಳ ಮನಸ್ಸು ಮನಸ್ಸು, ಮಿಂಚು ಬಳ್ಳಿ ಅಂದದ ಮುನಿಸು, ಸ್ವರ್ಗದಲ್ಲೂ ಕಾಣದ ಸೊಗಸು ಸೊಗಸು, ಮಾರುತ್ತಾಳೆ ಮಾಯದ ಕನಸು. ಪದೇ 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 ಅರೆರೆ ಮರುಳಾದೆ ನೋಡಿ, ಇವಳೆಂತ ಮೂಡಿ. ನಡೆದಾಡುವ ಕಾಮನ ಬಿಲ್ಲು,
ಎಲ್ಲಾದ್ರೂ ಒಟ್ಟಿಗೆ ಇಸ್ಕೊಂಡಿತ್ತು ದೊಡ್ಡಮ್ಮಂಗೆ ಕಾಲ್ ಮಾಡ್ಬೇಕಾಗಿತ್ತು. ಬರ್ಡೇನಾ? ಹ್ಯಾಪಿ ಬರ್ಡೇ ಟು ಅವ್ರಿಗೆ ಡಬಲ್ ಪೇಮೆಂಟ್ ತಗೊಂಡ್ಬಿಡ್ತಾರೆ. ತೆಗಿರಿ ಆಯ್ತಲ್ಲ, ಆಯ್ತು ಬಿಡಿ, ಸಾಲ್ವೆ ಮಾಡ್ತಾಳೆ ಈಗ. ಜನುಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ದಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಮನೆಯವರೆಲ್ಲ ಸೇರ್ಕೊಂಡು ಇವತ್ತು ನನ್ನ ಫೂಲ್ ಮಾಡಿದ್ದಾರೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ಬಟ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ, ಅದು ಫೀಲ್ ಮಾಡೋಕ್ಕಷ್ಟೇ ಆಗುತ್ತೆ. ನಾನು ಬರೀ ಎಕ್ಸ್ಪೆಕ್ಟ್ ಮಾಡಿದ್ದಲ್ಲಿ ಪ್ರೀತು ತೃಪ್ತಿನ ಇಬ್ಬರನ್ನೇ, ನಾವಿಬ್ರು ನಾವು 3 ಜನ ಹೋಗ್ತೀವಿ ತಿನ್ಕೊಂಡು ಬರ್ತೀವಿ ಅಂತ. ನೋಡಿದ್ರೆ ಮನೆಯವರೆಲ್ಲ ಬಂದ್ಬಿಟ್ಟಿದ್ದಾರೆ ಅಲ್ಲಿ. ಇಷ್ಟೆಲ್ಲ, ಅದು ನಮ್ಮಮ್ಮನೂ ಇನ್ಕ್ಲೂಡೆಡು ಅದರಲ್ಲಿ.
ಹಾ ನಾನು ಅವ್ರ ಜೊತೆ ಆರ್ಗ್ಯೂ ಮಾಡ್ಕೊಂಡೆಲ್ಲ ಬಂದಿದ್ದು. ಪ್ರೀತಿಗೆ ಅರ್ಜೆಂಟಾಗಿ ಹೋಗ್ಬೇಕು, ಅವಳು ಹೊಟ್ಟೋಗ್ಬಿಡ್ತಾಳೆ, ನಾ ಬೇಕೋಗ್ಬಿಟ್ಟು ವಾಪಸ್ ಬರ್ತೀನಿ ಅಂತೆಲ್ಲ. ನೋಡಿದ್ರೆ ಅಲ್ಲಿ ಬಂದು ನೋಡಿದ್ರೆ ಅಮ್ಮನೇ ಅಲ್ಲಿ ಕೂತಿದೆ. ನಾನು ಅದು ಯಾವಾಗ ಹೊರಡ್ತು, ನನ್ಗಿಂತ ಮುಂಚೆ ಬೇರೆ ಬಂದಿರೋದು ಅದು. ನಾನಷ್ಟು ನಿಧಾನ ಕೊಡ್ಸ್ಕೊಂಬಂದ ಗಾಡಿನ. ದೀಪಣ್ಣ ಇದ್ದಿದ್ದು ಇನ್ನೂ ಅನ್ಎಕ್ಸ್ಪೆಕ್ಟೆಡ್. ನಿಶಿ ದೀಪಣ್ಣನಿಂದೆಲ್ಲ ನಾನು ಈ ಥರದ್ದೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ನಿಶಿ ಒಂದು ಸ್ಟೇಟಸ್ಸು ಹಾಕಲ್ಲ. ಇವ ಯಾರೇ? ಅವರೆಲ್ಲ ಇನ್ವಾಲ್ವ್ ಆಗೋದು ನಂಗೆ ಇನ್ನೂ ಸ್ವಲ್ಪ ದೊಡ್ಡ ವಿಚಾರ ಅನ್ಸುತ್ತೆ. ಮಾಡಬಾರ್ದಿತ್ತು ಅಂತ ಅಲ್ಲ, ಮಾಡಿರೋದು ನಾನು ಈ ಥರ ಒಂದಿನ ನಂಗೆ ಹಿಂಗೆಲ್ಲ ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ತುಂಬಾ ಖುಷಿ ಆಯ್ತು. ಓವರ್ ಆಲ್ ಒಂದು ಲೈನಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಅನ್ನೋ ಆ ಥರ. ಇವತ್ತಿನ ದಿನಾನೇ ಹೋಲ್ ಡೇನೆ ಉಳ್ಕೊಳುತ್ತೆ. 28th ಇಷ್ಟು ವರ್ಷದಲ್ಲಿ ಚಿಕ್ಕವಳಿದ್ದಾಗ ನಾನು ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತಿದ್ದು 28 ವರ್ಷ ಆದಾಗ ನಾನು ಈ ತರ ಸೆಲೆಬ್ರೇಟ್ ಮಾಡಿರೋದು. ನಂಗೆ ಅದು ಲೈಫ್ ಲಾಂಗ್ ಉಳಿಯುತ್ತೆ. ನನ್ನ ಮಕ್ಳಿಗೂ ಮುಂದೆ ಹೇಳ್ಕೊಂಡ್ ಬರ್ತೀನಿ. ನಾನು ಫಸ್ಟ್ ಇಯರ್ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ, 28th ಇಯರ್ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀನಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮಿಬ್ರು ಅತ್ತಿಗೆಯರಿಗೆ ತುಂಬ ಹೃದಯದ ಧನ್ಯವಾದಗಳು. ತಂಗಿರ್ಗೂ ಅಷ್ಟೇ, ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಪ್ಲ್ಯಾನ್ನ. ನನಗೆ ಸ್ವಲ್ಪನೂ ಗೊತ್ತಾಗ್ದಿರಂಗೆ ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ. ಏನಾಗ್ಬೇಕು, ನನಗೆ ಸೊಸೆ ಆಗ್ಬೇಕು, ದೊಡ್ಡ ಸೊಸೆ. ನನ್ನ ಪೆದ್ದು ಅನ್ಕೊಂಡ್ಲು. ಅಷ್ಟು ಚೆನ್ನಾಗಿ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ದೊಡ್ಡ ಸೊಸೆ ಫಾರಿನಿಂದ ಬಂದಿರೋಂಥ ಸಾನ್ವಿಯವರು. ಫಾರಿನ್ ರಿಟರ್ನ್ ಸಾನ್ವಿ, ಚಿಕ್ಕ ಸೊಸೆ ಪ್ರಣಾಮ್ಯ ಧೀಮಹಿ ಭಾರದ್ವಾಜ್ ಅವರು ಕೂಡ ನನ್ನ ಪೆದ್ದು ಅಂತ ಅನ್ಕೊಂಡ್ರು. ಇವತ್ತು ಅನ್ಕೊಂಡಿಲ್ಲ, ಇಲ್ಲ ಸಾನಿ ಮಾತ್ರ ಅನ್ಕೊಂಡಿಲ್ಲ. ಇವರು ನಮ್ ಚಿಕ್ಕತ್ತಿಗೆ. ಅದು ರೀಸೆಂಟ್ ಆಗಿ ನಾವು ಇದಕ್ಕೆ ಬಂದಿದ್ದೀವಿ. ದೀಪಣ್ಣಂಗೆ, ದೊಡ್ಡಮ್ಮಂಗೆ, ನಮ್ಮ ಅಪ್ಪ ಅಮ್ಮಂಗೆ, ಪ್ರದ್ಯುಮ್ನ ಭೂಷಣ್ಗೆ ಅವಾರ್ಡ್ ಸ್ಪೀಚ್ ಕೊಟ್ಟಂಗಿದೆ ಇದು. ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಕಾಲ್ ಮೂಲಕ ಅದರಲ್ಲಿ ಭಾಗಿಯಾಗಿದ್ದಂತಹ ಸಂಜಣ್ಣ, ಸೌಮ್ಯ, ನಿಶಿ ಎಲ್ಲರಿಗೂ ಧನ್ಯವಾದಗಳು. ದೀಪಣ್ಣಂಗೆ ಎಲ್ಲ ಕ್ರೆಡಿಟು ದೀಪಣ್ಣಂಗೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಅಂದ್ರೆ ಅದು ಇಷ್ಟೆಲ್ಲ ನೀವು ಕಷ್ಟಪಟ್ಟು ಪ್ಲಾನ್ ಮಾಡಿದಾಗ ಒಬ್ರು ಅದು ಬೇಕಾಗ್ತಾರಲ್ಲ, ಏನಂತಾರೆ, ಸಪೋರ್ಟ್ಗೆ, ಅದು ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಆಗಕ್ಕೆ. ನಿಮ್ ಎಫರ್ಟ್ ಎಲ್ಲ ಹಾಳಾಗ್ದಿರಂಗೆ ನೋಡ್ಕೊಂಡಿದ್ದಾನೆ ದೀಪಣ್ಣ ಅಂತ ಹೇಳ್ತಿದ್ದೀನಿ. ಅದಕ್ಕೆ ಅವನು ಕ್ರೆಡಿಟ್. ನನ್ನ ಬರ್ಡೇ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಂತೃಪ್ತಿ ಸತ್ಯನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.